ಫ್ರೆಂಡ್ಸ್, ಇವತ್ತು ನಾವು ಸೋಮವಾರ ಅಂತ ನಮ್ಮೂರ ಸಮೀಪದಲ್ಲಿರುವಂಥ ಇಂಚಲ್ಮೇಟ್ ಮಠಕ್ಕೆ ಬಂದಿದ್ವಿ. ಇಲ್ಲಿ ಶ್ರೀ ಸದ್ಗುರು ಭಾರತಿ ಅಪ್ಪ ಅವ್ರು ಅದಾರು. ಈ ಮಠಕ್ಕೆ ಎಲ್ಲರೂ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಠ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ದೇವರ ಅಂಗಾರ ಇದೆ ಮತ್ತು ಇಲ್ಲಿ ನಾವೇನು ಬೇಡ್ಕೊಂಡಿರ್ತೀವಲ್ಲ ಅದೆಲ್ಲ ಆಗೇ ಆಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ಮತ್ತು ಅಮಾವಾಸ್ಯೆ ದಿನ ಭಜನೆ ಅದು ಮಾಡ್ತಾರೆ. ತುಂಬ ದೇವಸ್ಥಾನ ಮತ್ತು ಗುಡಿಗಳನ್ನು ಕಟ್ಟಿದ್ದಾರೆ. ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಹಳೆಯ ಕಾಲ ಥರ ಕೆತ್ತನೆಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಇದು ಇಂಚಲ್ ಮಠದ ಡೆಮೋ. ಇಲ್ಲಿ ಭಾರತಿ ಅಪ್ಪ ಅವ್ರನ್ನ ತೊಟ್ಟಲದಲ್ಲಿ ಫೋಟೋ ಇಟ್ಟು ಎಲ್ಲರೂ ತೂಗ್ತಾರೆ. ಇದ್ದವರು ಇದನ್ನು ತೂಗಿದರೆ ಮಗು ಆಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ಮೇಲ್ಗಡೆ ಫ್ಲೋರ್ಗೆ ಬಂದರೆ ನಾವು ಇಲ್ಲಿ ಭಾರತಿ ಅಪ್ಪ ಅವ್ರನ್ನ ದರ್ಶನ ಮಾಡ್ಬೋದು. ತುಂಬ ಜನ ಬರ್ತಾರೆ ಅಜ್ಜವರ ದರ್ಶನ ತೆಗೆದುಕೊಳ್ಬೇಕಂತ. ಇಲ್ಲಿ ಪಾಪುನ ಕರ್ಕೊಂಬಂದಿದ್ದಾರೆ. ಅವ್ರನ್ನ ಮಗುನ ದರ್ಶನ ಮಾಡಬೇಕು ಅಂತ ಹೇಳಿ ನಾವು ಹಾಗೆ ಹೊರಗಡೆ ಬಂದೀವಿ. ಹೊರಗಡೆ ಭಜನೆ ಕೀರ್ತನೆ ಕೇಳ್ತಾ ಕೂತ್ರೆ ಇಲ್ಲೇ ಕೂಡಬೇಕು ಅಂತ ಅನಿಸುತ್ತೆ. ಅಷ್ಟು ನೆಮ್ಮದಿ ಇರುತ್ತೆ. ಎಲ್ಲ ಚಿಂತೆಗಳೆಲ್ಲ ದೂರ ಆಗಿಬಿಡ್ತಾವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕೆಲವೊಂದು ಹಾಡುಗಳನ್ನ ಹಾಡ್ತಾರೆ. ಆಮೇಲೆ ಕೆಲವೊಂದು ಕಥೆಗಳನ್ನ ಹೇಳ್ತಾರೆ. ಇದು ಇಂಚಲ್ ಮಠದ ಪ್ರಧಾನ ಕಚೇರಿ. ಆಮೇಲೆ ಅಮಾವಾಸ್ಯೆ ದಿನ ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ, ಅನ್ನಪ್ರಸಾದವಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಸಾಕಷ್ಟು ಜನ ಅನ್ನಪ್ರಸಾದವನ್ನು ಮಾಡ್ತಾರೆ. ತುಂಬ ಜನ ಇನ್ನು ಬಂದಿರೋದಿಲ್ಲ. ಅಷ್ಟು ರಶ್ ಅಂತ ಇರೋದಿಲ್ಲ. ಎಷ್ಟೇ ಜನ ಬಂದ್ರೂ ಇಲ್ಲಿ ಅನ್ನಪ್ರಸಾದಕ್ಕೆ ಏನು ಕೊರತೆ ಇರಲ್ಲ. ಇಲ್ಲಿ ಭಾರತಿ ಅಪ್ಪ ಅವರು ಅನೇಕ ಶಾಲೆಗಳನ್ನು ಕಟ್ಟಿಸಿದ್ದಾರೆ ಮತ್ತು ಕಾಲೇಜುಗಳನ್ನು ಕಟ್ಟಿಸಿದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆಲ್ಲ ಇದನ್ನು ಮಾಡಿದ್ದಾರೆ. ಇಲ್ಲಿ ಅನ್ನಪ್ರಸಾದವನ್ನು ನೋಡ್ಬೋದು ನಾವು. ತುಂಬ ಟೇಸ್ಟಿಯಾಗಿತ್ತು. ಇದು ಹೊರಗಡೆ ಇರುವಂಥ ಫೋಟೋ. ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ನಂತರ ಇಲ್ಲಿ 5 ನಿಮಿಷ ಮುಂದೆ ಬಂದರೆ ದುರ್ಗಾದೇವಿ ಗುಡಿ ಇದೆ. ಅಲ್ಲಿ ಸಹ ನಾವು ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ಇದು ಇಂಚಲ್ ಮಠದಲ್ಲಿರುವಂಥ ಕೆಲವು ಫೋಟೋಗಳು ನೋಡಿ ಹೀಗೆ ಬಂದಿವೆ. ಇವರೇ ಭಾರತಿ ಅಜ್ಜವರು. ನಡೆದಾಡೋ ದೇವರೇ ಅಂತ ಕರೀತಾರೆ ಇವ್ರನ್ನ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಕಾಲೇಜುಗಳಿವೆ, ವೈದ್ಯಕೀಯ ಕಾಲೇಜುಗಳಿವೆ, ಆಮೇಲೆ ಶಾಲಾ ಕಾಲೇಜುಗಳಿವೆ. ಇದಕ್ಕೆ ಬಸ್ಗಳೆಲ್ಲ ಸೌಲಭ್ಯ ಇದೆ ಮತ್ತು ಹಾಸ್ಟೆಲ್ಗಳಿವೆ. ಅತಿ ದೊಡ್ಡ ಶಿಕ್ಷಣಕ್ಕೆ ಅತಿ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ಇದೇ ನೋಡಿ ದುರ್ಗಾ ಗುಡಿ. ಇಲ್ಲಿ ಬಿಳಿ ಕಲ್ಲಿನಿಂದ ಕೆತ್ತಿದ್ದಾರೆ. ಇಲ್ಲಿ ಪುತ್ರದೇವಿ, ಆಮೇಲೆ ಚಂದ್ರಘಟ್ಟ ದೇವಿ, ಆಮೇಲೆ ಕುಷ್ಟಾಂಗ ದೇವಿ, ಅನೇಕ ದೇವರುಗಳನ್ನ ಇಲ್ಲಿ ನಾವು ನೋಡ್ಬೋದು. ಸಿದ್ಧಾರೂಢರನ್ನು ನೋಡ್ಬೋದು, ಸದ್ಗುರು ತರುಣಗಳನ್ನು ನೋಡ್ಬೋದು, ಗುರುನಾಥರನ್ನು ನೋಡ್ಬೋದು. ಭಾಳ ಚೆನ್ನಾಗಿ ಕಟ್ಟಿಸಿದ್ದಾರೆ. ಮತ್ತು ಅನೇಕ ಸ್ವಾಮೀಜಿಗಳ ಫೋಟೋಗಳನ್ನು ಇಲ್ಲಿ ಕೆತ್ತನೆ ಮಾಡಿ ಒಂದೊಂದಾಗಿ ಅವ್ರದ್ದು ಗುಡಿ ಥರ ಮಾಡಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಶಿವಯೋಗಿ ಸ್ವಾಮಿಗಳು, ಇವರು ಗುರುನಾಥರು. ಇದು ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೆತ್ತನೆ ಕಟ್ಟಿದ್ದಾರೆ. ಬಿಳಿ ಕಲ್ಲಿನಿಂದಲೇ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ದುರ್ಗಾದೇವಿಯಲ್ಲಿ ಅನೇಕ ಜನ ಪೂಜೆಗಳನ್ನು ಮಾಡುತ್ತಿದ್ದಾರೆ. ಕಾಲರಾತ್ರಿಯ ದೇವಿ ತುಂಬ ಚೆನ್ನಾಗಿ ಕಟ್ಟಿಂಗ್ ಮಾಡಿದ್ದಾರೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಬಿ ವಿಸಿಟ್ ಮಾಡಿ. ಇದು ಬೈಲಹೊಂಗಲಿಂದ ತುಂಬ ನಿಯರ್ ಆಗುತ್ತೆ. ಅಮಾವಾಸ್ಯೆಗೆ ಬೇಕಾದರೆ ಹೋಗಿ, ಯಾಕೆಂದರೆ ಅವತ್ತು ಎಲ್ಲ ಸೌಲಭ್ಯ ಇರುತ್ತೆ. ಇದೊಂಥರ ಟೂರಿಸ್ಟ್ ಪ್ಲೇಸ್. 1 ಡೇ ಟೂರ್ ನಾವು ಮಾಡ್ಕೋಬೋದು. ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಬರುತ್ತೆ ವ್ಯೂಸ್.
ತುಂಬ ಚೆನ್ನಾಗಿ ವ್ಯೂ ಇದೆ ಹೊರಗಡೆ. ತುಂಬ ವಾತಾವರಣ ಎಲ್ಲ ಶಾಂತ ಇದೆ. ಮತ್ತು ಇಷ್ಟೇ ಫ್ರೆಂಡ್ಸ್, ಮತ್ತು ಸಿಗೋಣ.